ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಸೊ ಈಗ ನಾನು ನಿಮಗೆ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಈಗಾಗಲೇ ನಾನು ಪ್ರೀವಿಯಸ್ ವಿಡಿಯೋ ಮಾಡಿದ್ದೆ ಎಕ್ಸಾಮ್ ಸ್ಟ್ರಾಟಜಿ ಅಂತ, ಹಾಗೆ ನೀವು ವಾಚ್ ಮಾಡಿರ್ಬೋದು. ಅದರಲ್ಲಿ ನಾನು ಪೇಪರ್ ಪ್ರೆಸೆಂಟೇಷನ್ ಬಗ್ಗೆ ಹೇಳಿದ್ದೆ. ಈಗ ನಾನು ಅದರಲ್ಲಿ ಹೇಳಿದ ಹಾಗೆ ನೀವು ಲೆಂದಿಯಾಗಿ ಆನ್ಸರ್ಸ್ ಬರಿಬೇಕಾಗುತ್ತೆ. ಯಾಕೆ ಅಂದರೆ ಕಂಪ್ಲೀಟಾಗಿ ಮಾರ್ಕ್ಸ್ ಸಿಗಬೇಕಲ್ಲ, ಅದಕ್ಕೆ. ಸೊ ಈಗ ನಾನು ಜಸ್ಟ್ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಈ ಪೇಪರನ್ನು ಅಪ್ಲೋಡ್ ಮಾಡಿದ್ದೇನೆ. ಟಾಪರ್ ಪೇಪರ್ ಇದು. ಹಾಗೆ ನೀವು ಕಂಪ್ಲೀಟಾಗಿ ನೋಡ್ಬೋದು ಈ PDF-ನ. ಹಾಗೆ ಇದೇ ರೀತಿ ನೀವು ಆನ್ಸರ್ಸ್ ಬರೆದ್ರೆ ಯಾರಾದರೂ ನಿಮಗೆ ಕಂಪ್ಲೀಟಾಗಿ ಮಾರ್ಕ್ಸ್ ಕೊಟ್ಬಿಡ್ತಾರೆ. ನೀವು ನೋಡ್ಬೋದು ಇಲ್ಲಿ ಲಾಸ್ಟ್ ಟೈಮ್ನ ಪೇಪರು ತುಂಬ ಈಸಿ ಆಗಿತ್ತು. ಓಕೆ, ಇದು 2024ನ ಪೇಪರ್. ಓಕೆ, ಈಗ ನೀವು ಇಲ್ಲಿ ನೋಡ್ಬೋದು 79 ಹಾಕಿ ಕೂಡ ಅವರು 80 ಮಾಡಿದ್ದಾರೆ. ಯಾಕೆ ಅಂತ ಅಂದರೆ ಸೆಕೆಂಡ್ ಟೈಮ್ ಚೆಕ್ ಆಗಿದೆ ಈ ಪೇಪರು. ಗ್ರೀನ್ ಪೆನ್ನಲ್ಲಿ ಚೆಕ್ ಮಾಡಿದ್ದಾರೆ. ಫಸ್ಟ್ ಟೈಮ್ ರೆಡ್ ಪೆನ್ನಲ್ಲಿ ಚೆಕ್ ಮಾಡಿದರು, ಹಾಗೆ ಗ್ರೀನ್ ಪೆನ್ನಲ್ಲಿ ಚೆಕ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಫಸ್ಟ್ ನೀವು MCQsನ ಗ್ರಿಪ್ ಇಟ್ಕೊಂಡು ಬಿಟ್ಟರೆ ಈಗ ನೀವು ಚಾಪ್ಟರ್ ವೈಸ್ ಕನ್ನಡನ ಓದ್ತಾ ಇರ್ತೀರ. ಹಾಗೆ ಆ ಚಾಪ್ಟರ್ ನಿಮಗೆ ಖಂಡಿತವಾಗಿ ಕಂಪ್ಲೀಟಾಗಿ ತಿಳಿದಿತ್ತಂದರೆ ಏನೂ ಚಿಂತೆನೇ ಇಲ್ಲ, MCQsನ ಬರಿತೀರಿ. ನೀವು MCQsನ ಪಾರ್ ಆದಮೇಲೆ ನಿಮಗೆ ಇರೋದು ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಅಲ್ಲೇ ಮೇಲೇ ಆನ್ಸರ್ ಕೊಟ್ಟಿರ್ತಾರೆ, ಹಾಗೆ ಅದನ್ನು ನೀವು ಬರಿಬೋದು. ಆ್ಯಕ್ಚುಲಿ ನೀವು ಆನ್ಸರ್ಸ್ ಬರೆಯೋದಿರುತ್ತದೆ, ಕ್ವಶನ್ ಬರೆಯೋಂಥ ಅವಶ್ಯಕತೆ ಇಲ್ಲ. ಓಕೆ, ಹೀಗೆ ಇಲ್ಲಿ ಜಾಲಿಯ ಮರದಂತೆ ಇದು ಮ್ಯಾಚ್ ದ ಫಾಲೋವಿಂಗ್ ಅದು ಲಾಸ್ಟ್ ಟೈಮ್ ಪ್ಯಾಟರ್ನ್ ಆಗಿತ್ತು 2024ದು. ಈ ಸಾರಿ ಪ್ಯಾಟರ್ನ್ ಪ್ರಕಾರ ನಿಮಗೆ ಪೇಪರ್ ಬರ್ತದೆ. ಓಕೆ, ಹಾಗೆ ಇಲ್ಲಿ ಆ ವಿಭಾಗ ಬಂದು ಎಷ್ಟು ಬೇಕು 2 ಮಾರ್ಕ್ಸಿಗೆ. ಈ ಕ್ವಶನ್ ಈಗ ಏನು ಮಾಡಿ ಅಂದರೆ 2024ನ ಕನ್ನಡ ಪೇಪರನ್ನು ತೊಗೊಳ್ಳಿ, ಯಾವ ಕ್ವಶನ್ಗೆ ಯಾವ ಥರ ಆನ್ಸರ್ ಬರೆದಿದ್ದಾರೆ ಅನ್ನೋದು. ಓಕೆ, ನೀವು ನೋಡಿದ್ರಿ ಅಂತ ಅನ್ಕೋತೀನಿ. 22, 23 ಹಾಗೆ ಇದು 2 ಮಾರ್ಕ್ಸ್ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಇಷ್ಟೇ ಬರೆಯೋದಿರುತ್ತೆ. 2 ಮಾರ್ಕ್ಸಿಗೆ ಕಂಪ್ಲೀಟ್ ಪೇಜ್ ಬರೆಯುವಂಥ ಅವಶ್ಯಕತೆ ಇಲ್ಲ. ಈಗ 3 ಮಾರ್ಕ್ಸಿಗೆ 2 ಮಾರ್ಕ್ಸ್ ಇಲ್ಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ. 3 ಮಾರ್ಕ್ಸ್ಗೆ ನೋಡ್ಬೋದು ಹೇಗೆ ಸಂದರ್ಭ ಬರೆದಿದ್ದಾರೆ. ಫಸ್ಟ್ ಕ್ವಶನ್ ಹಾಕಬೇಕು, ಹಾಗೆ ಹೈಲೈಟ್ ಕೂಡ ಮಾಡಿ. ಹೈಲೈಟ್ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಓದೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿ ಬರೀತೀರಾ ಅಷ್ಟು ನಿಮಗೆ ಅಡ್ವಾಂಟೇಜ್. ಓಕೆ, ಚೂರು ಚೆನ್ನಾಗಿ ಬರೆಯೋಕ್ಕೆ ಟ್ರೈ ಮಾಡಿ, ಮತ್ತು ಸ್ಪೀಡ್ ಬರೀಬೇಕು. 3 ಮಾರ್ಕ್ಸ್ಗೆ ಹೀಗೆ ಆಯ್ಕೆ ಆದ ಈ ಪ್ರಸ್ತುತ ವಾಕ್ಯವನ್ನು ಈ ಪಾಠದಿಂದ, ಪದ್ಯದಿಂದ, ಕಾವ್ಯ ಭಾಗದಿಂದ ಆರಿಸಲಾಗಿದೆ. ಹಾಗೆ ಸಂದರ್ಭ ಆಗಿರ್ಬೋದು, ಹಾಗೆ ಸ್ವಾರಸ್ಯ ಆಗಿರ್ಬೋದು. ಸ್ವಾರಸ್ಯವನ್ನು ದೊಡ್ಡದಾಗಿ ಬರಿಬೇಕು. ಪ್ರತಿಯೊಂದು ಪೇಜ್ನಲ್ಲಿ ಒಂದೊಂದು ಕ್ವಶನ್ ಈಗ ಕವರ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು 37th ಕೂಡ ಪ್ರತಿಯೊಂದು ಕ್ವಶನ್ ಒಂದೊಂದು ಪೇಜ್. ಎಷ್ಟು ಚೆನ್ನಾಗಿ ನೋಡೋವ್ರಿಗೆ ಕೂಡ ಪ್ರೀತಿ ಬಂದಿರಬೇಕು ಆನ್ಸರ್ಸ್ ನೋಡಿದವರಿಗೆ. ಹಾಗೆ 40th ನೋಡಿ, ಈ ಕವಿ ಬರೆದ ಪಂಪ. ಹೀಗೆ ನಿಮ್ಮ ಆನ್ಸರ್ಸನ್ನು ಸ್ಟಾರ್ಟ್ ಮಾಡಿ. ಯಾಕೆ ಅಂದರೆ ಇವರಿಗೆ ಒಂಚೂರು ಚಾಪ್ಟರ್ನ ನಾಲೆಜ್ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ನೀವು ಸ್ಟಾರ್ಟಿಂಗೆಲ್ಲ ಕಂಪ್ಲೀಟ್ ಮಾರ್ಕ್ಸ್ ತೊಗೊತಾ ಬಂದ್ರಿ ಅಂದರೆ ನೆಕ್ಸ್ಟ್ ಅವರು ಖಂಡಿತವಾಗಿಯೂ ಲಾಂಗ್ ಆನ್ಸರ್ಸ್ಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಯಾಕಂದರೆ ಅವರು ಸ್ಟಾರ್ಟಿಂಗ್ ಒಂದು 4 to 5 ಲೈನ್ಸ್ ಓದೋದಷ್ಟೇ, ಕಂಪ್ಲೀಟ್ ಓದೋದಕ್ಕೆ ಟೈಮ್ ಇರೋದಿಲ್ಲ. ಯಾಕಂದರೆ ಇನ್ವಿಜಿಲೇಟರ್ಸ್ಗೆ ಹೇಳಿರ್ತಾರೆ ಒಂದು ಡೇಯಲ್ಲಿ ಒಂದು 10 to 20 ಪೇಪರ್ಸ್ ಆದರೂ ಚೆಕ್ ಆಗಲೇಬೇಕು ಇಷ್ಟು ಅವರ್ಸ್ನಲ್ಲಿ ಅಂತ ಅವರಿಗೆ ಟೈಮ್ ಲಿಮಿಟ್ ಇರ್ತವೆ. ಸೊ ಎಲ್ಲ ಓದೋದಿಲ್ಲ ಅವರು. ಅದಕ್ಕಾಗಿ ನೀವು ಸ್ಟಾರ್ಟಿಂಗ್ ಏನಿರುತ್ತೆ ಅದು ಗೋಲ್ಡನ್ ಪಾಯಿಂಟ್ಸ್. ಓಕೆ, ಸ್ಟಾರ್ಟಿಂಗ್ ಇರೋಂಥ ಪಾಯಿಂಟ್ಸನ್ನು ಚೆನ್ನಾಗಿ ಬರೀರಿ. ಹಾಗೆ ಈ ಪೇಪರ್ನ ಕಂಪ್ಲೀಟಾಗಿ ರೆಫರ್ ಮಾಡಿ. ಹೀಗೆ ಫಸ್ಟ್ ಕನ್ನಡ ಪೇಪರ್ ಇದೆ, ಆ ಪೇಪರ್ನ ಚೆನ್ನಾಗಿ ಮಾಡ್ಕೊಂಡ್ರೆ ಇಫ್ ದ ಸ್ಟಾರ್ಟ್ ಈಸ್ ಬೆಟರ್ ದೆನ್ ಎವ್ರಿಥಿಂಗ್ ವಿಲ್ ಬಿ ಬೆಟರ್ ಅಂತ ಹೇಳ್ಬೋದು. ಓಕೆ, ಈಗಾಗಲೇ ಇಂಟರ್ನಲ್ ಮಾರ್ಕ್ಸ್ ಔಟ್ ಆಫ್ 4 ತೊಗೊಂಡಿದ್ರೆ ಇದರಲ್ಲಿ ಔಟ್ ಆಫ್ 4 ತೊಗೊಳಕ್ಕೆ ಟ್ರೈ ಮಾಡಿ. ಇಲ್ಲಾಂದ್ರೂ ಅವರು ಇಂಟರ್ನಲ್ ಮಾರ್ಕ್ಸ್ ಕೊಟ್ಟಿಲ್ಲ ಅಂದರೆ ಇದರಲ್ಲಿ ಔಟ್ ಆಫ್ 4 ತೊಗೊಳ್ಳಿ. 95 ಮೇಲೇ ಟಾರ್ಗೆಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಹೀಗೆ ಟಾಪರ್ನ ಪೇಪರ್ ನೋಡಿ ನೀವು ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್, ಟೇಕ್ ಕೇರ್, ಬಾಯ್.